ಕೊಲೆ ಆರೋಪದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ ಅವರನ್ನ ನೋಡುವುದಕ್ಕೆ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಬರ್ತಾ ಹೋಗ್ತಾ ಇರ್ತಾರೆ. ಇವತ್ತು ಸ್ವತಃ ಕಾಂಗ್ರೆಸ್ ಬೆಂಬಲಿತ ಶಾಸಕರೊಬ್ಬರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಶಾಸಕ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೇಟಿ ಮಾಡಿರೋದು. ದರ್ಶನ್ ಅವರಿಗೆ ಜ್ವರ ಇದೆ ಅಂತ ಗೊತ್ತಾಯ್ತು. ಆರೋಗ್ಯ ವಿಚಾರಿಸಲು ಭೇಟಿ ಮಾಡಲು ಬಂದಿದ್ದೆ. ಚೆನ್ನಾಗಿದ್ದೀರಾ ಅಂತ ಆರೋಗ್ಯ ವಿಚಾರಿಸಿದ್ದೇನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪುಸ್ತಕ ಓದುತ್ತಿದ್ದಾರೆ. ಬೆಳಗ್ಗೆ ಎದ್ದು ಯೋಗ ವ್ಯಾಯಾಮ ಮಾಡುತ್ತಿದ್ದಾರೆ. ರಾಜಕಾರಣದ ಸಂಬಂಧ ನಾವು ಎಂದೂ ಮಾತನಾಡಿಲ್ಲ. ನಾವು ಸ್ನೇಹಿತರು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ರೀತಿಯಾಗಿ ದರ್ಶನ್ ಭೇಟಿ ಬಳಿಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಅವರ ವಿರುದ್ಧವಾಗಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ಇವರೆಲ್ಲ ಸೇರಿ ಅಂತ ಹೇಳಿ ಇನ್ನು ಕೇಸ್ ನಡೀತಾ ಇದೆ. ಇದೆಲ್ಲದರ ನಡುವೆ ಇವತ್ತು ಕಾಂಗ್ರೆಸ್ ಬೆಂಬಲಿತ ಶಾಸಕ, ಮೇಲುಕೋಟೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದ ನಂತರ ಹೇಳಿದ್ದಾರೆ, ನಮ್ಮದು ಅವ್ರದ್ದು ಭಾಳ ವರ್ಷಗಳಿಂದ ಫ್ರೆಂಡ್ಶಿಪ್ ಇದೆ, ಹಾಗಾಗಿ ಹೋಗಿ ಭೇಟಿ ಮಾಡಿದ್ದೀನಿ. ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಬಂದಿದ್ದೆ. ವಿಚಾರಣೆ ಮಾಡಿದ್ದೀನಿ. ಆರಾಮಾಗಿದ್ದಾರೆ. ಸ್ವಲ್ಪ ಸ್ವರ್ಗ ಹೋಗಿದ್ದಾರೆ. ಜೊತೆಗೆ ಪುಸ್ತಕವನ್ನು ಓದ್ತಾ ಇದ್ದಾರೆ. ಬೆಳಗ್ಗೆ ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಅವ್ರು ಹೇಳ್ಕೊಂಡ್ರು. ಅದನ್ನು ಕೇಳಿದೆ. ಆರಾಮಾಗಿರಿ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾಧ್ಯಮದೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕು. ಜ್ವರ ಇದೆ ಅಂತ ಪರ್ಮಿಷನ್ ಅಪ್ಲೈ ಮಾಡಿ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ಮೀಟ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಮಾತಾಡೋದು ಸರ್? ಏನಿಲ್ಲ, ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದ್ರೆ ಹೆಂಗೆ ನಡೀತಾರೆ ಏನು ಅಂತ ಕೇಳಿದ್ರು. ಮುಂದಕ್ಕೆ ಚರ್ಚೆ ಅಷ್ಟೇ, ಇನ್ನೇನು ಇಲ್ಲ. ಮಾಮೂಲಿ ನಾವು ಹೆಂಗಿದ್ದೀವಿ ಅವ್ರು ಹೆಂಗಿದ್ದೀವಿ. ಈಗಂತೂ ತುಂಬಾ ಮಳೆ ಆಗ್ತಾ ಇದೆ. ಮತ್ತೆ ಪೊಲಿಟಿಕಲ್ ಏನಾದ್ರು ಚರ್ಚೆ ಆಯ್ತಾ ಮಳೆಗಳ ಬಗ್ಗೆ, ಅಥವಾ ನಿಮ್ಮ ಈಗ ನೀವೀಗ ಇರುವಂತದ್ದು ನೀವು ಒಬ್ಬ ಶಾಸಕರು? ಇಲ್ಲ, ಆ ಥರದ್ದೇನು ಚರ್ಚೆ ಇಲ್ಲ. ನಾವು ಇಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಮಾತುಗಳೆಲ್ಲ ಅಷ್ಟಕ್ಕೆ ಸಿಗುತ್ತೆ. ಬೇರೆ ನಾವು ಕೇಳಿದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ನಿಮಗೆ ನೀವು ಬೆಳಗ್ಗೆ ದಿನಚರಿ ಏನು, ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದಾರೆ. ಪುಸ್ತಕನ ಓದ್ತಾರಂತೆ ಸರ್? ಪುಸ್ತಕ ಓದ್ತಿದ್ದಾರೆ. ಯೋಗ ಸುಮಾರು ಪುಸ್ತಕಗಳು ಓದ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು. ಯಾವುದು ಸರ್? ಕೊಟ್ರಾ ಸರ್? ಸರಿ, ಯೋಗ ಮಾಡ್ತಿದ್ದಾರೆ ಅವರು. ಅದೇ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಿದ್ದೀನಿ. ಅದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ಯೋಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಬೇಗ ಮಾಡ್ಕೊಳ್ತೀನಿ, ಈ ಥರ ಜನರಲ್ ಆಗಿ ಮಾತಾಡ್ತೀನಿ. ಬೇರೆ ಏನು ರಾಜಕಾರಣ ಸಂಬಂಧಪಟ್ಟಾಗ, ಸದ್ಯದ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗ ಇದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡೋದು ಇಲ್ಲ.